ಓಕೆ, ಸೊ ಈಗ ಬೈ ದ ಟೈಮ್ ಅಂದರೆ ಆಗುವಷ್ಟರಲ್ಲಿ ಇಲ್ಲಿ ನೋಡಿ, ಬೈ ದ ಟೈಮ್ ಶಿ ಫಿನಿಶ್ಡ್ ದ ಬುಕ್ ಇಟ್ ವಾಸ್ ಮಿಡ್ ನೈಟ್. ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಅಂದರೆ ಓದಿ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗೋಗಿತ್ತು. ಅವಳ ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಬೈ ದ ಟೈಮ್ ದ ಸನ್ ಸೆಟ್ ವಿ ಹ್ಯಾಡ್ ರೀಚ್ ದ ಕ್ಯಾಂಪ್ ಸೈಟ್. ಸೂರ್ಯ ಮುಳುಗುವಷ್ಟರಲ್ಲಿ ನಾವು ಕ್ಯಾಂಪ್ ಸೈಟ್ ತಲುಪಿದ್ದೆವು. ಕ್ಯಾಂಪ್ ಸೈಟ್ ಅಂದರೆ ನಾವು ಎಲ್ಲಿ ಕ್ಯಾಂಪ್ ಹಾಕಿರ್ತೀವಿ ಆ ಸೈಟಿಗೆ ಅಂತ ಹೇಳ್ಬೋದು. ಬೈ ದ ಟೈಮ್ ಹಿ ಗೆಟ್ಸ್ ಹಿಯರ್ ದ ಮೀಟಿಂಗ್ ವಿಲ್ ಬಿ ಓವರ್. ಅವನು ಇಲ್ಲಿಗೆ ಬರೋಷ್ಟರಲ್ಲಿ ಮೀಟಿಂಗ್ ಮುಗಿದೋಗಿರುತ್ತೆ. ಬೈ ದ ಟೈಮ್ ಹಿ ಗೆಟ್ಸ್ ಹಿಯರ್ ದ ಮೀಟಿಂಗ್ ವಿಲ್ ಬಿ ಓವರ್. ಓಕೆ, ವಿಲ್ ಬಿ ಓವರ್, ಮುಗಿದಿರುತ್ತೆ. ಬೈ ದ ಟೈಮ್ ಐ ವೋಕ್ ಅಪ್ ದ ರೈನ್ ಹ್ಯಾಡ್ ಸ್ಟಾಪ್ಡ್. ನಾನು ಎಚ್ಚರಗೊಳ್ಳೋಷ್ಟರಲ್ಲಿ ಅಥವಾ ನಾನು ಎದ್ದೇಳೋಷ್ಟರಲ್ಲಿ ಮಳೆ ಆಗಲೇ ನಿಂತು ಹೋಗಿತ್ತು. ದ ರೈನ್ ಹ್ಯಾಡ್ ಸ್ಟಾಪ್ಡ್. ಹ್ಯಾವ್ ಇದೆಲ್ಲ ಹ್ಯಾವ್ ಆಮೇಲೆ ಹೇಳ್ಕೊಡ್ತೀನಿ. ದ ರೈನ್ ಹ್ಯಾಡ್ ಸ್ಟಾಪ್ಡ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು. ಮಳೆ ನಿಂತು ಹೋಗಿತ್ತು. ಬೈ ದ ಟೈಮ್ ದೇ ರಿಯಲೈಸ್ ದ ಮಿಸ್ಟೇಕ್ ಇಟ್ ವಾಸ್ ಟೂ ಲೇಟ್. ಅವರು ಅವರ ತಪ್ಪನ್ನು ತಿಳ್ಕೊಳ್ಳೋಷ್ಟರಲ್ಲಿ, ಮನವರಿಕೆ ಆಗೋಷ್ಟರಲ್ಲಿ, ಅವರಿಗೆ ಅವರ ತಪ್ಪು ಮನವರಿಕೆ ಆಗೋಷ್ಟರಲ್ಲಿ ತುಂಬ ತಡವಾಗಿತ್ತು. ಇಟ್ ವಾಸ್ ಟೂ ಲೇಟ್. ಸೊ ಟೂ ಲೇಟ್ ಅಂದರೆ ತುಂಬ ತಡವಾಗುವುದು. ಐ ಆಮ್ ಟೂ ಲೇಟ್, ನಾನು ತುಂಬ ತಡವಾಗಿ ಬಂದೆ. ಇಟ್ಸ್ ಟೂ ಲೇಟ್, ತುಂಬ ತಡವಾಯಿತು. ಬೈ ದ ಟೈಮ್ ಶಿ ಕಾಲ್ಡ್ ಐ ಹ್ಯಾಡ್ ಆಲ್ರೆಡಿ ಲೆಫ್ಟ್ ದ ಆಫೀಸ್. ಅವಳು ಕಾಲ್ ಮಾಡೋಷ್ಟರಲ್ಲಿ ನಾನಾಗಲೇ ಆಫೀಸ್ ಬಿಟ್ಟಿದ್ದೆ. ಓಕೆ, ನೆಕ್ಸ್ಟ್ ಬಂದು ಬೈ ದ ಟೈಮ್ ಆಯ್ತಲ್ಲ. ನೆಕ್ಸ್ಟ್ ಈ ಇಫ್ ಅಂತ ನಾವು ಏನು ಹೇಳ್ತೀವಿ ಅದು ಸುಮಾರು ಕಡೆ ಬಳಸ್ತೀವಿ ನಾವು. ಈವನ್ ಇಫ್, ಓನ್ಲಿ ಇಫ್ ಮತ್ತು ಬರೀ ಇಫ್ ಅಂತಲೇ ಬಳಸ್ತೀವಿ. ಇದು ಈವನ್ ಅಂದ್ರೇ ಸಪ್ರೇಟಾಗಿ ಅದನ್ನು ನಾವು ಯೂಸ್ ಮಾಡ್ತೀವಿ. ಈವನ್ ಮತ್ತು ಇಫ್ನ ಸೇರಿಸಿ ಒಂದು ಸೆಂಟೆನ್ಸ್ ಮಾಡ್ತೀವಿ. ಕಂಜಂಕ್ಷನ್ ಸೇರಿಸಿ ನಾವು ಕ್ಲಾಸಸನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡಿ, ಈವನ್ ಇಫ್ ಇಟ್ ರೈನ್ಸ್ ವಿಲ್ ಗೋ ಟು ದ ಪಾರ್ಕ್. ಮಳೆ ಬಂದರೂ ನಾವು ಪಾರ್ಕಿಗೆ ಹೋಗ್ತೀವಿ. ಇಲ್ಲಿ ರೂ ಯಾಕೆ ಹಾಕಿದ್ದೀವಿ? ಆ ರೂನೇ ಈವನ್. ಇಲ್ಲಿ ಒಂದು ವೇಳೆ ರೂ ಇಲ್ಲ ಅಂದರೆ ರೇ ಇದೆ ಅಂತ ಇಟ್ಕೊಳ್ಳಿ. ಮಳೆ ಬಂದರೆ ನಾವು ಪಾರ್ಕಿಗೆ ಹೋಗ್ತೀವಿ. ಓಕೆ, ಮಳೆ ಬಂದರೆ ನಾವು ಪಾರ್ಕಿಗೆ ಹೋಗ್ತೀವಿ. ಆವಾಗ ಇಲ್ಲಿ ಈವನ್ ಅವಶ್ಯಕತೆ ಇಲ್ಲ. ಈವನ್ ತೆಗೆದುಬಿಟ್ಟು ಇಫ್ ಇಟ್ ರೈನ್ಸ್ ವಿ ವಿಲ್ ಗೋ ಟು ದ ಪಾರ್ಕ್. ಮಳೆ ಬಂದರೂ ನಾವು ಪಾರ್ಕಿಗೆ ಹೋಗ್ತೀವಿ. ಈವನ್ ಇಫ್ ಇಟ್ ರೈನ್ಸ್ ವಿ ವಿಲ್ ಗೋ ಟು ದ ಪಾರ್ಕ್. ಇದು ಅರ್ಥ ಆಯ್ತಾ ನಿಮಗೆ? ಇಲ್ಲಿ ಬಂದರೂ ತೆಗೆದುಬಿಟ್ಟು ಬಂದರೆ ಹಾಕ್ಕೊಳ್ಳಿ. ಮಳೆ ಬಂದರೆ ನಾವು ಪಾರ್ಕಿಗೆ ಹೋಗ್ತೀವಿ, ಅಲ್ಲ ಮಳೆ ಬಂದರೆ ಪಾರ್ಕಿಗೆ ಹೋಗಲ್ಲ. ಜಸ್ಟ್ ಅನ್ ಎಕ್ಸಾಂಪಲ್. ಇಫ್ ಇಟ್ ರೈನ್ಸ್, ಮಳೆ ಬಂದರೆ ನಾವು ಪಾರ್ಕಿಗೆ ಹೋಗ್ತೀವಿ, ವಿ ವಿಲ್ ಗೋ ಟು ದ ಪಾರ್ಕ್. ಮಳೆ ಬಂದ್ರೂ ನಾವು ಪಾರ್ಕಿಗೆ ಹೋಗ್ತೀವಿ ಅಂತ ಹೇಳೋದಾದರೆ ಮಾತ್ರ ಈವನ್ ಇಫ್ ಇಟ್ ರೈನ್ಸ್ ವಿ ವಿಲ್ ಗೋ ಟು ದ ಪಾರ್ಕ್. ಓಕೆ, ಅರ್ಥ ಆಯ್ತಲ್ಲ? ಓಕೆ, ನಾವು ಬಂದರು, ದ್ಯಾಟ್ ಈಸ್ ದ ಡಿಫರೆನ್ಸ್. ರೇ ಬಂದರೆ ಇಫ್ ಹಾಕಬೇಕು, ಬಂದರು ಬಂದಾಗ ಈವನ್ ಇಫ್. ಐ ಹೆಲ್ಪ್ ಯು ಈವನ್ ಇಫ್ ಐ ಆಮ್ ಟೈರ್ಡ್. ನನಗೆ ಸುಸ್ತಾದರೂ ಇದೆ, ನನಗೆ ಸುಸ್ತಾದರೂ ನಾನು ನಿನಗೆ ಸಹಾಯ ಮಾಡ್ತೀನಿ. ಇದನ್ನು ನನಗೆ ಸುಸ್ತಾದರೆ ನಾನು ಸಹಾಯ ಮಾಡ್ತೀನಿ ಹೇಳೋದಾದರೆ, ನನಗೆ ಸುಸ್ತಾದರೆ ಓಕೆ. ಸೊ ಇದನ್ನು ನೆಗೆಟಿವ್ ತಗೊಳ್ಳೋಣ. ಇಲ್ಲಿ ಈ ರೂ ಎಲ್ಲ ಯಾಕೆ ಹಾಕ್ತೀವಿ? ಕೂಡ, ನನಗೆ ಸುಸ್ತಾದರೂ ಕೂಡ, ನನಗೆ ಸುಸ್ತಾದರೂ ಸಹ ಕೂಡ ಹಾಕ್ತೀವಿ. ಬಟ್ ಅದು ಹಾಕೋ ಅವಶ್ಯಕತೆ ಇಲ್ಲ. ಮಳೆ ಬಂದರೂ ನಾವು ಪಾರ್ಕಿಗೆ ಹೋಗ್ತೀವಿ.
ಅಲ್ವಾ? ಈವನ್ ಇಫ್ ಇಟ್ ರೈನ್ಸ್ ನಾವು ಪಾರ್ಕಿಗೆ ಹೋಗ್ತೀವಿ. ಓಕೆ, ಅದೇ ಥರ ನೋಡೋಣ. ಶೀಲ್ ಸಕ್ಸೀಡ್ ಈವನ್ ಇಫ್ ಇಟ್ಸ್ ಡಿಫಿಕಲ್ಟ್. ಶಿ ವಿಲ್ ಸಕ್ಸೀಡ್ ಈವನ್ ಇಫ್ ಇಟ್ ಈಸ್ ಡಿಫಿಕಲ್ಟ್. ಅವಳಿಗೆ ಕಷ್ಟ ಇದ್ದರೂ ಅವಳು ಯಶಸ್ವಿ ಆಗ್ತಾಳೆ. ಅವಳಿಗೆ ಕಷ್ಟ ಇದ್ದರೂ ಅವಳು ವಿನ್ ಆಗ್ತಾಳೆ, ಯಶಸ್ವಿ ಆಗ್ತಾಳೆ. ಈವನ್ ಇಫ್ ದೇ ಇನ್ವೈಟ್ ಮೀ ಐ ವೋಂಟ್ ಗೋ. ಅವ್ರು ಕರೆದ್ರೂ ನಾನು ಹೋಗಲ್ಲ. ಇದು ಕಾಮನ್ ಸೆಂಟೆನ್ಸ್ ಅಲ್ವಾ? ಅವ್ರು ಕರೆದ್ರೂ ನಾನು ಹೋಗಲ್ಲ. ಈ ಸೆಂಟೆನ್ಸ್ ಅನ್ನೋದು ಎಲ್ಲರೂ ಬಳಸಿರ್ತೀರಾ, ರೈಟ್? ಬಳಸಿದ್ದೀರೋ ಇಲ್ವೋ? ನೀವು ಕೊಟ್ಟರೂ ನಾನು ತೊಗೊಳ್ಳಲ್ಲ, ನೀವು ಕೊಟ್ಟರೂ ನಾನು ತೊಗೊಳ್ಳಲ್ಲ, ನೀವು ಕರೆದ್ರೂ ನಾನು ಬರಲ್ಲ, ನೀವು ಕೇಳಿದ್ರೂ ನಾನು ಕೊಡಲ್ಲ, ಈ ಥರದ್ದು. ಓಕೆ, ಸೊ ರೂ ಅಂತ ಏನು ನಾವು ಒತ್ತಿ ಹೇಳ್ತೀವಿ ಅಲ್ಲೆಲ್ಲ ನಾವು ಈವನ್ ಇಫ್ ಹಾಕಲೇಬೇಕಾಗುತ್ತೆ. ಓಕೆ, ಅವರು ನನ್ನನ್ನು ಕರೆದ್ರೂ ನಾನು ಹೋಗೋದಿಲ್ಲ. ಐ ವಿಲ್ ಅಟೆಂಡ್ ದ ಮೀಟಿಂಗ್ ಈವನ್ ಇಫ್ ಐ ಆಮ್ ಲೇಟ್. ಒಂದು ವೇಳೆ ನಾನು ಲೇಟ್ ಆದ್ರೂ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಇಲ್ಲಿ ನಾವು ನಾನು ಲೇಟ್ ಆದರೂ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಇಲ್ಲಿ ನಾವು ನೂನು ಹಾಕ್ಬೋದಲ್ವಾ? ನಾನು ಲೇಟ್ ಆದ್ರೂ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಅವ್ರು ನನ್ನ ಕರೆದ್ರೂ ನಾನು ಹೋಗೋದಿಲ್ಲ. ಅವಳಿಗೆ ಕಷ್ಟ ಇದ್ರೂ ಅವಳು ಯಶಸ್ವಿ ಆಗ್ತಾಳೆ. ನನಗೆ ಸುಸ್ತಾದ್ರೂ ನೂನು ಹಾಕ್ತೀವಿ, ರೈಟ್? ನೂ ಇಲ್ಲಾಂದ್ರೂ ಮೀನಿಂಗ್ ಅದೇನೆ ನೋಡಿ. ನೂ ಇಲ್ಲಾಂದ್ರೂ ಆ ಸಣ್ಣ ಡೀಟೇಲ್ಸೇ ಇಂಗ್ಲೀಷಲ್ಲಿ ನಿಮಗೆ ಹೆಲ್ಪ್ ಮಾಡೋದು. ಅದನ್ನು ಫೋಕಸ್ ಮಾಡಿದ್ರೆ. ಓಕೆ, ಈವನ್ ಇಫ್ ಐ ಫೇಲ್ ಐ ವಿಲ್ ಕೀಪ್ ಟ್ರೈಯಿಂಗ್. ನಾನು ಸೋತರೂ ಪ್ರಯತ್ನ ಪಡ್ತಾನೆ ಇರ್ತೀನಿ. ಐ ವಿಲ್ ಟ್ರೈ ಈವನ್ ಇಫ್ ಐ ಫೇಲ್. ಓಕೆ, ಆಲ್ರೈಟ್. ನೆಕ್ಸ್ಟ್, ಈವನ್ ಬೈ ದ ಟೈಮ್ ಆಯಿತು, ಈವನ್ ಇಫ್ ಆಯಿತು. ನಾವು ಲೆಟ್ಸ್ ಸಿ. ಹಾಂ, ಸೊ ಈವನ್ ದೋ ಎರಡು ಒಂದೇ ಥರ ಅನಿಸುತ್ತೆ. ಬಟ್ ಈವನ್ ಇಫನ್ನು ನಾವು ಮುಂದೆ ನಡೆಯೋದ್ರ ಬಗ್ಗೆ ಹೇಳ್ತೀವಿ. ಈವನ್ ದೋ ಅನ್ನೋದನ್ನು ನಾವು ಆಗಿರೋದ್ರ ಬಗ್ಗೆ ಹೇಳ್ತೀವಿ. ಸೊ ಅದು ಆಮೇಲೆ ನೋಡೋಣ. ಫಸ್ಟ್ ಲೆಟ್ಸ್ ಸಿ ದ ಎಕ್ಸಾಂಪಲ್. ಈವನ್ ದೋ ಅಂತಲೇ ಪದ. ಆಲ್ ಈವನ್ ದೋ ಅಂತಿದೆ. ಸೊ ಜಸ್ಟ್ ವಿಲ್ ಸಿ ಈವನ್ ದೋ ನೋಡಿ. ಈವನ್ ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಮಳೆ ಬರ್ತಾ ಇದ್ದರೂ ಅವರು ವಾಕ್ ಹೋದರು. ಇಲ್ಲಿ ನಾವು ಈವನ್ ಇಫ್ ಬಳಸೋಕ್ಕಾಗಲ್ಲ. ಯಾಕೆಂದರೆ ಇಫ್ ಅಂತ ನಾವು ಬಳಸಿದಾಗ ಅದು ಸಾಧ್ಯತೆ ಬಗ್ಗೆ ಮಾತಾಡ್ತೀವಿ, ಮುಂದೆ ನಡೆಯುವಂಥದ್ರ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ಆಗೋಗಿರೋದು ಮಳೆ ಬರ್ತಾ ಇದ್ದರೂ ಕೂಡ ಅವರು ವಾಕ್ ಹೋದರು, ಅದು ಆಗೋಗಿದೆ. ಅದಕ್ಕೆ ನಾವು ಈವನ್ ದೋ ಬಳಸೋದು. ಈವನ್ ದೋ ಇಟ್ ವಾಸ್ ರೈನಿಂಗ್, ಮಳೆ ಬರ್ತಾ ಇದ್ದರೂ ಕೂಡ ಅವರು ವಾಕ್ ಹೋದರು. ಈವನ್ ಇಫ್ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಎ ವಾಕ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈವನ್ ಇಫ್ ಅನ್ನೋದು ನಾವು ಮುಂದೆ ಹೋದರೆ ಬಳಸ್ತೀವಲ್ಲ, ಅದಕ್ಕೋಸ್ಕರ. ಶಿ ಪಾಸ್ ದ ಎಕ್ಸಾಮ್ ಈವನ್ ದೋ ಶಿ ಡಿಡಂಟ್ ಸ್ಟಡಿ ಮಚ್. ಅವಳು ಓದದಿದ್ದರೂ ಕೂಡ ಅವಳು ಪಾಸಾದಳು. ಅವಳು ಚೆನ್ನಾಗಿ ಓದದೇ ಇದ್ದರೂ ಕೂಡ ಅವಳು ಪಾಸಾದಳು. ಈವನ್ ದೋ ಐ ವಾಸ್ ಟಯರ್ಡ್ ಐ ಸ್ಟೇಡ್ ಅಪ್ ಲೇಟ್ ಟು ಫಿನಿಶ್ ಮೈ ವರ್ಕ್. ನನಗೆ ಸುಸ್ತಾಗಿದ್ದರೂ ಕೂಡ ನಾನು ತುಂಬ ಹೊತ್ತು ಎಚ್ಚರ ಇದ್ದೆ ನಾನು ವರ್ಕ್ ಫಿನಿಷ್ ಮಾಡೋಕ್ಕೆ. ಓಕೆ, ದೇ ಕಂಟಿನ್ಯೂಡ್ ಪ್ಲೇಯಿಂಗ್ ಈವನ್ ದೋ ಇಟ್ ವಾಸ್ ಗೆಟಿಂಗ್ ಡಾರ್ಕ್. ಲೇಟ್ ಆಗ್ತಾ ಇದ್ದರೂ ಅವರು ಆಟನ ಕಂಟಿನ್ಯೂ ಮಾಡ್ತಾನೆ ಇದ್ದರು, ಆಟನ ಮುಂದುವರಿಸಿದರು. ದೇ ಕಂಟಿನ್ಯೂಡ್ ಪ್ಲೇಯಿಂಗ್ ಈವನ್ ದೋ ಇಟ್ ವಾಸ್ ಗೆಟಿಂಗ್ ಡಾರ್ಕ್. ಸೊ ಇಲ್ಲಿ ನೀವು ಇದನ್ನು ಹಿಂದೆ ಮುಂದೆ ಹಾಕ್ಬೋದು. ಸೊ ಜಸ್ಟ್ ಇಮ್ಯಾಜಿನ್, ಈವನ್ ದೋ ಇಟ್ ವಾಸ್ ಗೆಟಿಂಗ್ ಡಾರ್ಕ್ ದೇ ಕಂಟಿನ್ಯೂಡ್ ಪ್ಲೇಯಿಂಗ್. ಕತ್ತಲ ಆಗ್ತಾ ಇದ್ದರೂ ಕೂಡ ಅವರ ಆಟವನ್ನು ಮುಂದುವರಿಸಿದರು. ಅವರು ಅವರ ಆಟವನ್ನು ಮುಂದುವರಿಸಿದರು, ಕತ್ತಲ ಆಗ್ತಾ ಇದ್ದರೂ ಕೂಡ. ಎರಡೂ ಒಂದೇನೆ ಇಂಗ್ಲೀಷಲ್ಲಿ. ಕನ್ನಡದಲ್ಲೂ ಸ್ವಲ್ಪ ಸೇಮ್, ರೈಟ್? ಸೊ ಇದನ್ನು ಈವನ್ ದೋನ ನೀವು ಬಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಈವನ್ ದೋ ಇಟ್ ವಾಸ್, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಈವನ್ ದೋ ಇದೆಯಾ? ಈವನ್ ದೋ ಐ ವಾಸ್ ಟಯರ್ಡ್ ಐ ಸ್ಟೇಡ್ ಅಪ್ ಲೇಟ್ ಟು ಫಿನಿಶ್ ಮೈ ವರ್ಕ್. ಇದನ್ನು ಫಸ್ಟೇ ನೀವು ತೊಗೋಬೋದು, ಕಾಮ ಇದೆಯಲ್ವಾ? ಐ ಸ್ಟೇಡ್ ಅಪ್ ಲೇಟ್ ಟು ಫಿನಿಶ್ ಮೈ ವರ್ಕ್ ಈವನ್ ದೋ ಐ ವಾಸ್ ಟಯರ್ಡ್. ಎರಡೂ ಕರೆಕ್ಟೇ, ಏನೂ ಡಿಫರೆನ್ಸ್ ಬರೋದಿಲ್ಲ. ಓಕೆ, ಈವನ್ ದೋ ಶಿ ಈಸ್ ಯಂಗ್ ಶಿ ಈಸ್ ವೆರಿ ರೆಸ್ಪಾನ್ಸಿಬಲ್. ಇದನ್ನೇ ಆ ಕಡೆ ಹಾಕಿ, ಶಿ ಈಸ್ ವೆರಿ ರೆಸ್ಪಾನ್ಸಿಬಲ್ ಈವನ್ ದೋ ಶಿ ಈಸ್ ಯಂಗ್. ಬೋತ್ ಆರ್ ಕರೆಕ್ಟ್. ಅವಳು ಚಿಕ್ಕವಳಾಗಿದ್ದರೂ ಕೂಡ ಅವಳಿಗೆ ಜವಾಬ್ದಾರಿ ಇದೆ.
ಅವಳು ಚಿಕ್ಕವಳಾಗಿದ್ದರೂ ಕೂಡ ಅಂತ ಬರುತ್ತಲ್ವ. ಹಿ ಕೆಪ್ಟ್ ರನ್ನಿಂಗ್ ಈವನ್ ದೋ ಹಿಸ್ ಲೆಗ್ ವಾಸ್ ಹರ್ಟಿಂಗ್, ಅಥವಾ ಈವನ್ ದೋ ಹಿಸ್ ಲೆಗ್ ವಾಸ್ ಹರ್ಟಿಂಗ್ ಹಿ ಕೆಪ್ಟ್ ರನ್ನಿಂಗ್. ಅವನ ಕಾಲು ನೋವಾಗ್ತಾ ಇದ್ದರೂ ಕೂಡ ಅವನು ಓಡ್ತಲೇ ಇದ್ದ. ಅವನ ಕಾಲು ನೋವಾಗಿದ್ದರೂ ಕೂಡ ಎರಡೂ ಒಂದೇ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಇದನ್ನು ಪದೇ ಪದೇ ನೀವು ಹೇಳೋದ್ರಿಂದ ಇದೆಲ್ಲ ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ನಾವು ನೆಕ್ಸ್ಟ್ ಬಂದು ಎವ್ರಿ ಟೈಮ್ ಅಂದರೆ ನೋಡಿ, ಎಕ್ಸಾಂಪಲ್ ನೋಡೋಣ. ಪ್ರತಿ ಸಲ ಮಳೆ ಬಂದಾಗ ರೋಡಲ್ಲಿ ನೀರು ತುಂಬುತ್ತೆ. ಪ್ರತಿ ಸಲ. ಸೊ ಪ್ರತಿ ಸಲ ಯೂಸ್ ಮಾಡಿದ ಮೇಲೆ ಅಲ್ಲಿ ಎರಡು ಕ್ಲಾಸ್ ಇದೆ. ಮಳೆ ಬಂದಾಗ ಅನ್ನೋದು ಒಂದು, ನೀರು ತುಂಬುತ್ತೆ ಅನ್ನೋದು ಇನ್ನೊಂದು. ಓಕೆ, ಸೊ ಎವ್ರಿ ಟೈಮ್ ಇಟ್ ರೈನ್ಸ್, ಫಸ್ಟ್ ಕ್ಲಾಸ್, ದ ರೋಡ್ಸ್ ಗೆಟ್ ಫ್ಲಡೆಡ್. ಸೊ ಗೆಟ್ಟನ್ನು ಈ ಥರ ಯೂಸ್ ಮಾಡ್ತೀವಿ, ಗೆಟ್ ಫ್ಲಡೆಡ್. ಓಕೆ, ಅಂದರೆ ಫ್ಲಡ್ ಅಂದರೆ ನೆರೆ ಬರೋದು, ಅಂದರೆ ನೀರು ತುಂಬಿಕೊಳ್ಳೋದು. ಎವ್ರಿ ಟೈಮ್ ಇಟ್ ರೈನ್ಸ್, ಮಳೆ ಬಂದಾಗೆಲ್ಲ. ಎವ್ರಿ ಟೈಮ್ ಇಟ್ ರೈನ್ಸ್, ಪ್ರತಿ ಸಲ ಮಳೆ ಆದಾಗ ಅಥವಾ ಪ್ರತಿ ಸಲ ಮಳೆ ಬಂದಾಗ. ಎವ್ರಿ ಟೈಮ್ ಐ ವಿಸಿಟ್ ದ ಸಿಟಿ ಐ ಡಿಸ್ಕವರ್ ಸಮಥಿಂಗ್ ನ್ಯೂ. ಪ್ರತಿ ಸಲ ನಾನು ಸಿಟಿಗೆ ಭೇಟಿ ಕೊಟ್ಟಾಗ ನನಗೆ ಹೊಸದೇನೋ ಹೊಸದೇನೋ ನನಗೆ ಸಿಗುತ್ತೆ. ಡಿಸ್ಕವರ್ ಅಂತ ಹೇಳಿದ್ರೆ ನಾವು ಕಂಡುಕೊಳ್ಳೋದು. ಡಿಸ್ಕವರ್. ಸಿಟಿಗೆ ಹೋದಾಗೆಲ್ಲ ನಾನು ಹೊಸದೇನಾದರೂ ನನಗೆ ಸಿಗುತ್ತೆ ಅನ್ನೋದು. ಎವ್ರಿ ಟೈಮ್ ಐ ಟ್ರೈ ಟು ಕಾಲ್ ದ ಲೈನ್ ಈಸ್ ಬ್ಯುಸಿ. ಪ್ರತಿ ಸಲ ನಾನು ಕಾಲ್ ಮಾಡಲು ಟ್ರೈ ಮಾಡಿದಾಗ ಲೈನ್ ಬ್ಯುಸಿ ಇರುತ್ತೆ. ಎವ್ರಿ ಟೈಮ್ ಐ ಟ್ರೈ ಟು ಕಾಲ್. ಎವ್ರಿ ಟೈಮ್ ಐ ಕಾಲ್ ಅಲ್ಲ, ಎವ್ರಿ ಟೈಮ್ ಐ ಟ್ರೈ ಟು ಕಾಲ್ ದ ಲೈನ್ ಈಸ್ ಬ್ಯುಸಿ. ಪ್ರತಿ ಸಲ ನಾನು ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಲೈನ್ ಬ್ಯುಸಿಯಾಗಿರುತ್ತೆ. ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ಆ ಹಾಡನ್ನು ಕೇಳಿದಾಗೆಲ್ಲ, ಪ್ರತಿ ಸಲ ಆ ಹಾಡನ್ನು ಕೇಳಿದಾಗೆಲ್ಲ ನನಗೆ ಆ ಹಾಡು ನನ್ನ ಬಾಲ್ಯವನ್ನು ನೆನಪಿಸುತ್ತದೆ. ಎವ್ರಿ ಟೈಮ್ ಐ ಹಿಯರ್ ಆರ್ ಎವ್ರಿ ಟೈಮ್ ಐ ಲಿಸನ್ ಟು ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ಓಕೆ, ಪ್ರತಿ ಸಲ ಅದಾಯ್ತಲ್ಲ. ಎವ್ರಿ ಟೈಮ್ ಐ ಈಟ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ. ದಿಸ್ ಈಸ್ ವೆರಿ ಕಾಮನ್. ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗ ನನಗೆ ಖುಷಿಯಾಗುತ್ತೆ. ಓಕೆ, ಸೊ ಇಲ್ಲ ಎರಡು ಫ್ರೇಸ್ ಇದೆ ನೋಡಿ, ಎರಡು ಕ್ಲಾಸ್ ಇದೆ. ಕ್ಲಾಸ್ ಅಂದರೆ ನಾನು ಹೇಳಿದ್ದೀನಲ್ಲ, ಐ ಈಟ್ ಐಸ್ ಕ್ರೀಮ್ ಅನ್ನೋದೇ ಒಂದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ಐ ಈಟ್ ಐಸ್ ಕ್ರೀಮ್ ಇಂಡಿಪೆಂಡೆಂಟ್ ಸೆಂಟೆನ್ಸ್, ಡಿಪೆಂಡ್ ಆಗೋದು ಬೇಡ ಅದು. ಬಟ್ ಐ ಫೀಲ್ ಹ್ಯಾಪಿ ಅನ್ನೋದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ಎರಡೂ ಇಂಡಿಪೆಂಡೆಂಟ್ ಸೆಂಟೆನ್ಸೇ ಆಗ್ಬೋದು. ಇಲ್ಲಿ ನೋಡಿ, ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್, ಐ ಡಿಸ್ಕವರ್ ಸಮಥಿಂಗ್ ನ್ಯೂ. ಎಲ್ಲದು ಸಪ್ರೇಟ್ ಸೆಂಟೆನ್ಸ್ ಬೇರೆ ಬೇರೆ ಇದೆ. ಐ ಈಟ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ, ಏನು ಸಂಬಂಧ ಇದೆ? ನಾನು ಐಸ್ ಕ್ರೀಮ್ ತಿಂತೀನಿ, ನಾನು ಖುಷಿಯಾಗಿದ್ದೀನಿ. ಮಧ್ಯದಲ್ಲಿ ನೀವು ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗ ನಾನು ಖುಷಿಯಾಗಿರ್ತೀನಿ ಅಂತಿದೆಯಾ? ಅಲ್ಲ, ಎವ್ರಿ ಟೈಮ್ ಐ ಈಟ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ. ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗ ನನಗೆ ಖುಷಿಯಾಗುತ್ತೆ ಅಂತ ಹೇಳೋದಾದರೆ ನಾವು ಪ್ರತಿ ಸಲ ಎವ್ರಿ ಟೈಮ್ ಅಂತ ಯೂಸ್ ಮಾಡ್ತೀವಿ. ಓಕೆ, ರೈಟ್. ಶಿ ಟೇಕ್ಸ್ ಫೋಟೋಸ್ ಎವ್ರಿ ಟೈಮ್ ಶಿ ಗೋಸ್ ಹೈಕಿಂಗ್. ಇದೇನು ಹೇಳೋದು ಬೇಡ ಬಿಡಿ, ಎಲ್ರಿಗೂ ಗೊತ್ತು. ಎಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಸುತ್ತಾಡಕ್ಕೆ ಹೋದಾಗ ಅವಳು ಹೋದಲ್ಲೆಲ್ಲ ಪ್ರತಿ ಸಲ ಅವಳು ಫೋಟೋ ತಕ್ಕೋತಾಳೆ. ಇಟ್ಸ್ ವೆರಿ ಸಿಂಪಲ್. ಎವ್ರಿ ಟೈಮ್ ಶಿ ಟೇಕ್ಸ್ ಫೋಟೋಸ್ ಎವ್ರಿ ಟೈಮ್ ಶಿ ಗೋಸ್. ಅದು ಎವ್ರಿ ಟೈಮ್ನ ಮಧ್ಯದಲ್ಲಿ ಹಾಕ್ಬೋದು. ಓಕೆ, ಐ ಈಟ್ ಐಸ್ ಕ್ರೀಮ್, ಸೊ ಐ ಫೀಲ್ ಹ್ಯಾಪಿ ಎವ್ರಿ ಟೈಮ್ ಐ ಈಟ್ ಐಸ್ ಕ್ರೀಮ್. ಓಕೆ, ಅಥವಾ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್ ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್. ಸೊ ಇದನ್ನು ಫಸ್ಟಿಗೆ ಫ್ರೇಸ್ ಹಾಕೋಬೋದು. ಓಕೆ, ಆಲ್ರೈಟ್, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿ ಒನ್. ಇದನ್ನು ಕಳಿಸ್ಕೊಡ್ತೀನಿ, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನೂ ಭಾಳ ಇದ್ದಾವೆ ಈ ಥರದ್ದು. ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿ ಒನ್.